ಹಾಯ್, ಗುಡ್ ಈವ್ನಿಂಗ್. ಇವತ್ತು ನಾನು ನೋಡಿ ಎಷ್ಟು ಟೈಮ್ ಇಷ್ಟಾಗಿದೆ, 7 ಗಂಟೆ ಸಾಯಂಕಾಲ 7 ಗಂಟೆಗೆ ನಾನು ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ನೋಡಿ. ಬೆಳಗ್ಗೆಯಿಂದ ಮಾಡೋಕ್ಕೆ ಆಗಿಲ್ಲ. ಅಣ್ಣ ಮೇಲೆ ಇದ್ದೆ, ಬಂದು ಮತ್ತು ಸ್ವಲ್ಪ ತಲೆಗೆ ಮೆಹಂದಿ ಹಾಕಿದೆ. ಇವಾಗ ನಾನು ಅಂಗಡಿಗೆ ಹೋಗ್ತಾಯಿದ್ದೀನಿ, ಬನ್ನಿ. ಇವತ್ತು ನಾನು ಪಾಸ್ತಾ ಮಾಡೋಣ ಅಂದ್ಕೊಂಡಿದ್ದೀನಿ. ಸ್ವಲ್ಪ ತುಂಬ ದಿನ ಆಯಿತು ಪಾಸ್ತಾ ತಿಂದೆ. ನಾನು ಪಾಸ್ತಾ ಮಾಡ್ಕೊತೀನಿ, ಹೇಗೆ ಮಾಡ್ತಾಯಿದ್ದೀನಿ ತೋರಿಸ್ತೀನಿ ನಿಮಗೂ ಕೂಡ. ಬಟ್ ಏನಿದು ದೊಡ್ಡದು ಅಂತ ತಿಳ್ಕೊಬೇಡಿ, ನನಗೆ ಹೆಂಗೆ ಬರುತ್ತೆ ಅದು ತೋರಿಸ್ತಾ ಇದ್ದೀನಿ ನೋಡಿ. ಆವತ್ತಿಂದ ರೇಷನ್ ಹಂಗೆ ಇಟ್ಟಿದ್ದೀನಿ, ಹಾಕಬೇಕು ಅಂತ ಇದ್ದೀನಿ. ಆಚೆ ಕಡೆ ಕೆಲ್ಸಕ್ಕೆ ಹೋಗ್ತೀನಿ, ಬರ್ತೀನಿ, ಟೈಮ್ ಇರೋಲ್ಲ. ಸೊ ಹಂಗೆ ಇಟ್ಟಿದ್ದೀನಿ. ಯಾವಾಗ ಮನೆ ಕ್ಲೀನ್ ಮಾಡ್ತೀನೋ ಗೊತ್ತಿಲ್ಲ. ಬನ್ನಿ ತರಕಾರಿ ತರಕ್ಕೆ ಹೋಗೋಣ. ಇವಾಗ ಇನ್ನೇನು ತೊಗೊತೀನಿ ಅಂತ ತೋರಿಸ್ತಕ್ಕಾದರೆ ತೋರಿಸ್ತೀನಿ. ಆಚೆ ಕಡೆ ಸ್ವಲ್ಪ ವೀಡಿಯೋ ಮಾಡೋಕ್ಕೆ ಸ್ವಲ್ಪ ಭಯ ನನಗೆ. ಬನ್ನಿ. ಈ ಜಸ್ಟ್ ಅಂಗಡಿಗೆ ಹೋಗಿ ಬಂದಿದ್ದೀನಿ ನೋಡಿ. ನಾನು ಏನೇನು ತೊಗೊಂಬಂದಪ್ಪ ಅಂತ ತೋರಿಸ್ತೀನಿ ನೋಡಿ. ಇದೊಂದು ತೊಗೊಂಬಂದೆ, ಟೊಮೊಟೊ ಸಾಸು. ಇವಾಗ ಮಾಡಬೇಕು. ಇಡ್ಲಿ ರವೆ ತೊಗೊಂಬಂದಿದ್ದೀನಿ, ಚೆನ್ನಾಗಿದೆ ಇದು. ನಂಗೆ ಇಡ್ಲಿ ರವೆ ಇಷ್ಟ. ಮತ್ತು ಹಂಗೆ ಇಟ್ಟಿದ್ದೀನಿ ಸದ್ಯಕ್ಕೆ ಬಿಸ್ಕೆಟ್, ಅಕ್ಕಿ ಮತ್ತು ತರಕಾರಿ, ಇಷ್ಟೇ ಸಾಕು ಸದ್ಯಕ್ಕೆ. ನೀರು ಚೆನ್ನಾಗಿ ಕುದಿಯುವಾಗ ನಾನು ಇದು ಹಾಕಿದ್ದೀನಿ ಪಾಸ್ತಾನ. ಸ್ವಲ್ಪ ಬೆಂದಬೇಕು, ಬೆಂದಮೇಲೆ ತೋರಿಸ್ತೀನಿ ನೋಡಿ. ಪಾಸ್ತಾಕ್ಕೆ ನಾನು ಕ್ಯಾರೆಟು, ಮೆಣಸಿನ್ಕಾಯಿ ಮತ್ತು ಒಂದು ಅರ್ಧ ನಿಂಬೆಹಣ್ಣು ಮತ್ತು ಬೀನ್ಸು, ಕರಿಬೇವು, ಟೊಮೊಟೊ, ಈರುಳ್ಳಿ ಇಷ್ಟೇ ನಾನು ಹಾಕೋದು, ಜಾಸ್ತಿ ಹಾಕೋಲ್ಲ. ಮತ್ತು ಇಲ್ಲಿ ರೆಡಿಯಾಗಿದೆ ಇದು ಕೂಡ ನೋಡಿ. ಮತ್ತು ಟೊಮೊಟೊ ಸಾಸು. ಬನ್ನಿ ಮಾಡ್ತಿದ್ದೀನಿ. ಅಷ್ಟನ್ನೇ ಜೀರಿಗೆ ಸಾಸಿವೆ ಹಾಕಿದ್ದೀನಿ ನೋಡಿ. ಚೆನ್ನಾಗಿ ಬಡ್ಕೊಂಡಿದ್ದೀನಿ. ಈಗ ನಾನೇನು ಹಾಕ್ತೀನಿಪ್ಪ ಅಂದರೆ ಸ್ವಲ್ಪ ಟೊಮೊಟೊ ಹಾಕ್ತೀನಿ. ಟೊಮೊಟೊ ತರಿಸಿ ಸ್ವಲ್ಪನೇ ಚೆನ್ನಾಗಿರ್ತದೆ. ಇದರಲ್ಲೇ ನಿಂಬೆಹಣ್ಣು ಹಾಕ್ತೀನಿ ನಾನು. ಚೆನ್ನಾಗಿರುತ್ತೆ. ಮತ್ತು ನೋಡ್ತಾ ಇದ್ರೆ ಬಾಯಲ್ಲಿ ನೀರು ಬರ್ತಾಯಿದೆ ನೋಡಿ, ಚೆನ್ನಾಗಿದೆ. ಎಷ್ಟು ಬೇಕಷ್ಟು ಉಪ್ಪು ಹಾಕ್ತೀನಿ, ಎಷ್ಟು ಬೇಕಷ್ಟು. ಎಷ್ಟು ಬೇಕಷ್ಟು ಉಪ್ಪು. ಮ್ಯಾಗಿ ಮಸಾಲ ಹಾಕಿದ್ದೀನಿ ನೋಡಿ. ನಾನು ಸ್ವಲ್ಪ ಈ ಥರ ಮಾಡಿ ನೋಡಿ, ತಿಂದು ಹಂಗೆ ಟೊಮೆಟೊ ಹಾಕಿ ನೋಡಿ, ಎಷ್ಟು ಚೆನ್ನಾಗಿದೆ. ಹಂಗೆ ಬಾಯಲ್ಲಿ ನೀರು ಬರ್ತಾಯಿದೆ ನನಗೆ. ತುಂಬ ದಿನ ಆಯಿತು. ಮಕ್ಳಿಗೆ ಇಷ್ಟ ಆಗ್ಬಿಟ್ಟಿದೆ ಯಾವಾಗಾದ್ರೂ ಒಂದು ದಿವಸ ತಿನ್ನೋಕ್ಕೆ. ಬಟ್ ಯಾವಾಗಲೂ ತಿನ್ನಬಾರ್ದು. ಸೊ ಯಾವಾಗೋ ವಾರದಲ್ಲಿ 15 ದಿವಸದಲ್ಲಿ ತಿನ್ಬೋದು, ಚೆನ್ನಾಗಿರುತ್ತೆ. ಫೈನಲಾಗಿ ಎಲ್ಲ ರೆಡಿ ಆಯ್ತು ನೋಡಿ. ಟೇಸ್ಟ್ ಹೇಗಿದೆ ಅಂದರೆ ಮಸ್ತಾಗಿದೆ. ಈ ಥರ ಮಾಡಿ ಮಕ್ಕಳು ಇಷ್ಟಪಟ್ಟು ತಿಂತಾರೆ ನೋಡಿ. ಮಕ್ಕಳಿಗೆ ವಾರದಲ್ಲಿ ಒಂದು ಸರಿ ಮಾಡಿಕೊಡಿದ್ದು. ಬನ್ನಿ ಟೇಸ್ಟ್ ಮಾಡೋಣ. ಒಂದು 2 ನಿಮಿಷ ಬೆಂದ ಫೈನಲಾಗಿ ರೆಡಿ ಆಯಿತು ನೋಡಿ. ಬನ್ನಿ ಫ್ರೆಂಡ್ಸ್, ಟೇಸ್ಟ್ ನೋಡೋಣ ಹೇಗೆ ಆಗಿದೆ ಅಂತ. ಸೂಪರಾಗಿದೆ ನೋಡಿ. ಮಕ್ಕಳಿಗೆ ಒಂದು ಸರಿ ಮಾಡಿಕೊಡಿ, ಮಕ್ಕಳು ಇಷ್ಟಪಟ್ಟು ತಿಂತಾರೆ. ಯಾವಾಗಲೂ ಒಂದೇ ಥರ ತಿಂದು ಬೋರಾಗಿದ್ದರೆ ಈ ಥರ ಮಾಡಿಕೊಡಿ, ಟೇಸ್ಟ್ ಇರುತ್ತೆ. ನನ್ನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಸಪೋರ್ಟ್ ಮಾಡಿ ನನಗೆ.